ರೆಡಿ ಇದ್ದೀರಾ? ಆದಿಕಾಂಡ ಪುಸ್ತಕ Genesis 26 26ನೇ ಅಧ್ಯಾಯದ 1ನೇ ವಾಕ್ಯದಿಂದ 5ನೇ ವಾಕ್ಯ. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೊಂದು ಬರವು ಕನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಈ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಆಮೇನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ, ಫ್ರಮ್ ಫೆಮಿನ್ ಟು ಅಬೆಂಡೆನ್ಸ್. ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ನಾವು ಓದಿದಂಥ ವಾಕ್ಯದಲ್ಲಿ ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕನಾನ್ ದೇಶಕ್ಕೆ ಬಂತು. 12ನೇ ವಾಕ್ಯಕ್ಕೆ ಬಂದರೆ, ಕ್ಷಾಮ ಕಾಲದಲ್ಲೇ ಈಸಾಕನು ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಅವನು ಪಡೆದನು ಎಂಬುದನ್ನು ನಾವು ಕಾಣ್ತೇವೆ. ವ್ಯವಸಾಯ ಗೊತ್ತಿರುವವರೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಕೃಷಿ ಮಾಡಿ ಅನುಭವವುಳ್ಳಂಥ ಅನುಭವಸ್ಥರು ನಮ್ಮ ಮಧ್ಯದಲ್ಲಿದ್ದೀರಾ. ವ್ಯವಸಾಯದಲ್ಲಿ ಬಿತ್ತುವ ಬೀಜಗಳು, ನೀವು ಚೆಲ್ಲುವಂಥ ಬೀಜಗಳು ಎಲ್ಲವೂ ಫಲ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಹೇಳ್ತಾ ಇರೋದು 100 100ರಷ್ಟು ಫಲ ಹೊರಗಡೆ ಬರುತ್ತೆ ಅಂತ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 8ನೇ ವಚನ ಹೀಗೆ ಹೇಳುತ್ತೆ, ಒಳ್ಳೆಯ ನೆಲದ ಮೇಲೆ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಒಳ್ಳೆ ನೆಲದಲ್ಲಿ ಬಿದ್ದಿದ್ದು 100ರಷ್ಟು ಬಂತು. 100 ದಟ್ ಈಸ್ ದ ಮ್ಯಾಕ್ಸಿಮಮ್. 23ನೇ ವಾಕ್ಯ ಹೇಳುತ್ತೆ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ, ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಫಲವಂತನಾಗಿ. ಫಲವಂತನು ಅಂದರೆ ದೈವ ವಾಕ್ಯವನ್ನು ಕೇಳಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋನು, ಅವನು ಫಲವಂತನಾಗಿರ್ತಾನೆ, ಫ್ರೂಟ್ಫುಲ್ ಆಗಿರ್ತಾನೆ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾನು ಅದಕ್ಕೆ ಆ ಪದವನ್ನು ಹಾಗೆ ಹೇಳಿದೆ. ಅಲ್ಲಿ ದೇವರ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಈ ಫಲ ಬೀಜ ಬಿತ್ತಿದ ತಕ್ಷಣ
ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಸಹ ದೇವರ ವಾಕ್ಯ ಸ್ಪಷ್ಟಪಡಿಸುತ್ತೆ. ದೇವರ ವಾಕ್ಯದಲ್ಲಿ ಇದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅಂತ ಬರೆದಿದೆ. ನನಗೆ ಬಹಳ ಆಶ್ಚರ್ಯ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತದೆ, ಭೂಮಿಯ ಮೊದಲು ಗರಿಯನ್ನು, ಆಮೇಲೆ ಒಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಲನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಅದರ ಗ್ರೀಕಿನಲ್ಲಿ ಆಟೋಮೇಟ್ ಎನ್ನುವಂತಾರೆ. The seed grows automatically. ನೆನ್ನೆ ನಾನು ಚಿಂತೆ ಮಾಡ್ತಾ ಇದ್ದೆ, ಫ್ಲೈಟಲ್ಲಿ ಬರುವಾಗ ನನ್ನ ಹೃದಯದಲ್ಲಿ ಬಂದಂಥ ಒಂದು ವಾಕ್ಯ, ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದ 11ನೇ ವಾಕ್ಯ. ಇಫ್ somebody can read. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಬೀಜವುಳ್ಳ ಹಣ್ಣಿನ ಮರಗಳನ್ನ ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ. ದಟ್ ಮೀನ್ಸ್ ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕುಯ್ತೀಯ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸಾಧಾರಣ ಗತಿಯಲ್ಲಿ ಮಾಡುವ ಪ್ರಸಂಗದ ರೀತಿ ಅಲ್ಲ ಇವತ್ತು. ನಿಮ್ಮ ತಲೆ ಒಳಗಡೆ ಈ ವಾಕ್ಯಗಳು ತುಂಬಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಬೀಜ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಅದಾದ ಜಾತಿಗನುಸಾರವಾಗಿ ಬೀಜ ಮಾತ್ರವಲ್ಲ, ಹಣ್ಣನ್ನು ಕೊಡುತ್ತೆ, ಫಲನೂ ಕೊಡುತ್ತೆ, ಫಲದ ಜೊತೆಗೆ ಬೀಜನೂ ಉಳಿಯುತ್ತೆ. ಜಾತಿಗನುಸಾರವಾಗಿ ದೇವರು ಕೆಲವೊಂದನ್ನು ಹುಟ್ಟಿಸ್ತಾನೆ. ಇವತ್ತು ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ಈ ತಿಂಗಳು ಮುಗಿಯಷ್ಟರಲ್ಲಿ ಕೆಲವರಿಗೋಸ್ಕರವಾಗಿ ಕೆಲವೊಂದು ಮೊಳಕೆ ಒಡೆದು ಬರುತ್ತೆ. ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್. ನನಗೆ ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಮೊಳಕೆ ಒಡೆದು ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಬೈಬಲ್ ಹೇಳುತ್ತೆ ಅದು ಆಟೋಮೆಟಿಕಲಿ ಕೆಲವೊಂದು ಬೆಳವಣಿಗೆಗಳು ಬರೋದು ಆಟೋಮೆಟಿಕಲಿ. ಓ ರಾಮ ಶಂದರಾಧರ, ಗೆಟ್ ರೆಡಿ. ಉಂಟು ಮಾಡೋದು ಬೇರೆ, ಹುಟ್ಟಿಸೋದು ಬೇರೆ. ಪ್ರೊಡ್ಯೂಸ್ ಮಾಡ್ತಾನಂತೆ. ಬೈ ಆಟೋಮೆಟಿಕಲಿ ಇಟ್ ವಿಲ್ ಪ್ರೊಡ್ಯೂಸ್. ಬೆಳಿತೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ರೆ, ನಾನು ಬೆಳಿತೀನಿ, ಆತ್ಮಿಕವಾಗಿ ಬೆಳಿತೀನಿ. ಹಲ್ಲೆಲೂಯಾ. ಆತ್ಮಿಕವಾಗಿ ಬೆಳಿತೀನಿ, ಶಾರೀರಿಕವಾಗಿ ಬಲ ಉಳ್ಳವನಾಗಿರ್ತೀನಿ, ಮಾನಸಿಕವಾಗಿ ಸಮಾಧಾನ ಉಳ್ಳವನಾಗಿರ್ತೀನಿ, ಆರ್ಥಿಕವಾಗಿ ಸಮೃದ್ಧಿ ಉಳ್ಳವನಾಗಿರ್ತೀನಿ. ದೇವರ ಸಭೆಗೆ ನಾನೊಂದು ಆಶೀರ್ವಾದವಾಗಿರ್ತೇನೆ. ಕ್ಷಾಮ ಅಲ್ಲ, ಅಭಿವೃದ್ಧಿಯನ್ನು ನಾನು ಕಾಣುತ್ತೇನೆ. Come on, somebody declare it. Somebody declare it. ನಾನು ಕ್ಷಾಮವಲ್ಲ, ನಾನು ಅಭಿವೃದ್ಧಿಯನ್ನು ಕಾಣುತ್ತೇನೆ. ಎಲ್ಲೋ ಏನೋ ಯಾರಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ, ನೀನು ಯೋಚನೆ ಮಾಡದೇ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿನಗೋಸ್ಕರವಾಗಿ
ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿಯು ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲಿ ಹುಟ್ಟದೇ ಇರೋದನ್ನ ನಿನಗೋಸ್ಕರವಾಗಿ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಅದು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ, ಸಮಥಿಂಗ್ ಆಟೋಮ್ಯಾಟಿಕಲಿ. ಆಮೇನ್, ಆಮೇನ್. ಈ ತರ್ಕವಾದಿಗಳು, ತರ್ಕ ಮಾಡುವವರು, ಮಾನುಷಿಕ ಬುದ್ಧಿಯಲ್ಲಿ ಪ್ರಶ್ನೆ ಮಾಡುವವರು, ತೊಡಕುಂಟು ಮಾಡುವವರು, ಸಭೆಯಲ್ಲಿ ಗಲಿಬಿಲಿ ಮಾಡುವವರು, ನಾಯಕತ್ವಕ್ಕೆ ವಿರುದ್ಧವಾಗಿ ತಿರುಗಿ ಬೀಳುವವರು, ಇದು ನೀವು ತಿಳ್ಕೊತೀರ ನಮ್ಮಲ್ಲಿ ಮಾತ್ರ ಇದೆಯಾ ಅಂತ. ಇಲ್ರಿ, ಸಭೆ ಸಾರ್ವತ್ರಿಕವಾಗಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಇರುತ್ತೆ ಅಂತವರು. ಯಜಮಾನನು ಒಳ್ಳೆ ಬೀಜ ಬಿತ್ತೋಗಿರ್ತಾನೆ, ಆದರೆ ಅವನ ವೈರಿ ರಾತ್ರಿ ಕಾಲಗಳಲ್ಲಿ ಮಲಗಿರುವಾಗ ಅವನ ಅಣಜಿ ಬಿತ್ತೋಗ್ತಾನೆ. ಈ ಅಣಜಿ ಬಿತ್ತು ಹೋಗುವಾಗ, ಅಂದರೆ ಒಳ್ಳೆ ಒಳ್ಳೆ ನೆಲ ಆಗಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನಾನು ವಚನದ ಮರ್ಮವನ್ನು ಕ್ರೋಢೀಕರಿಸ್ತಾ ಇದ್ದೇನೆ. ಎಲ್ಲಿ ನಿನಗೆ ಆಶೀರ್ವಾದ, ಎಲ್ಲಿ ನಿನಗೆ ಅಭಿವೃದ್ಧಿ ಬರುತ್ತೆ ಅಂದರೆ ಯಾವಾಗ ನೀನು ಒಳ್ಳೆ ನೆಲವಾಗೋದಕ್ಕೆ ಇಷ್ಟಪಡ್ತೀಯೋ, ಒಳ್ಳೆ ವಿಶ್ವಾಸಿಯಾಗಿ ಸಾಕ್ಷಿ ಕಾಪಾಡಿಕೊಂಡು ನಂಬಿಗಸ್ತನಾಗಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅಧೀನನಾಗೋದಕ್ಕೆ ಸಮರ್ಪಿಸ್ತೀಯೋ, ಅಲ್ಲೇ ಆಟೋಮೆಟಿಕ್ ಆಗಿ ಕೆಲವೊಂದು ಗ್ರೋತ್ಗಳು, ಕೆಲವೊಂದು ಬೆಳವಣಿಗೆಗಳು. ನೋಡ್ರಿ, ಕೆಲ ಮೊಂಡ್ರು ಇರ್ತಾರೆ, ಮೊಂಡ್ರು ಬಂಡ್ರು, ಎಷ್ಟು ಹೇಳಿದ್ರು ತಲೆಗೆ ಹೋಗದೆ ಇರೋರು, ಅರ್ಥ ಮಾಡ್ಕೊಳ್ಳದೆ ಇರೋರು, ಕೇರ್ಲೆಸ್ ಮಾಡೋರು, ದೈವ ಸೇವಕರಿಗೆ ವಿಧಿಯತ್ವ ತೋರಿಸದೇ ಇರೋರು, ಮಾತಿಗೆ ಬೆಲೆ ಕೊಡದೇ ಇರೋರು, ಇವರ ಕುರಿತು ನಮಗೂ ಗೊತ್ತು ಅವರಿಗೆ ಹೆಚ್ಚಿನ ಭವಿಷ್ಯ ಅನ್ನೋದಿಲ್ಲ. ದೇರ್ ಇಸ್ ನೋ ಎಕ್ಸ್ಟ್ರಾ ಮೈಲ್ ಫಾರ್ ದೆಮ್. ಶ್ರೇಷ್ಠವಾದದ್ದೇನು ಕಾಣೋದಿಲ್ಲ. ನಾರ್ಮಲ್ ಜೀವನ ಮಾಡ್ತಾರೆ. ಹುಟ್ಟದ ಮೇಲೆ ದೇವರು ಹುಲ್ಲಾದರೂ ತಿನ್ನಿಸ್ತಾನೆ, ಬದುಕ್ತೀವಿ. ನೀನು ಹೆಂಗಾದ್ರೂ ಬದುಕಿ ಹೆಂಗಾದ್ರೂ ಸತ್ಯ ಅನ್ನೋದಲ್ಲ, ನೀನು ಯಾವ ರೀತಿ ಹುಟ್ಟದೆ ಅನ್ನೋದಕ್ಕಿಂತ ಯಾವ ರೀತಿ ನೀನು ಕೊನೆಗೊಳಿಸಿದೆ ಅನ್ನೋದು ನಿನ್ನ ಜೀವನ ಬಹಳ ಮುಖ್ಯವಾಗಿರುತ್ತೆ. ಅದರಿಂದಲೇ ಸತ್ಯವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯೋಬನ ಪುಸ್ತಕ 36ನೇ ಅಧ್ಯಾಯದಲ್ಲಿ, ಬುಕ್ ಆಫ್ ಜೋಬ್ ಚಾಪ್ಟರ್ 36, 36ನೇ ಅಧ್ಯಾಯ 11ನೇ ವಾಕ್ಯ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳ ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲೂ ಕಳೆಯುವರು. If they obey and serve him, they shall spend their days in prosperity. You will not end your life with famine. You will end your life in prosperity. The important, ಅಲ್ಲಿ ಬಹಳ ಮುಖ್ಯವಾಗಿರೋದು, you must listen to him. ನೀನು ಅವನ ಮಾತನ್ನು ಕೇಳಬೇಕು, ಕೇಳಿ ಸೇವಿಸಬೇಕು. You must serve him. You must obey him. ಅವನ ಮಾತಿಗೆ ವಿಧಿಯನಾಗಬೇಕು, ಅವನನ್ನು ಸೇವಿಸಬೇಕು.
ಆಗಿರೋದಾದ್ರೆ ನಿನ್ನ ದಿನಗಳು ಕ್ಷಾಮದಲ್ಲ, ಸುಖದಲ್ಲಿಯೂ ವರ್ಷಗಳನ್ನ ಸಮೃದ್ಧಿಯಲ್ಲಿಯೂ ನೀನು ಕಳೀತೀಯ. ಅದು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಏಯ್ ಕಮ್ ಆನ್ ಸಂಬಡಿ, ಹಲ್ಲೆಲೂಯಾ. ಲೆಟ್ ಮೀ ಎಕ್ಸ್ಪ್ಲೈನ್. ನಾನು ಇದನ್ನು ವಿವರಿಸ್ತೇನೆ. ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಅಲ್ಲದೆ ಇನ್ಯಾವುದಕ್ಕೂ ಅವನು ಬರೋದಿಲ್ಲ. ಆದರೆ ನಾನು ನಿಮಗೆ ಜೀವ ಇರಬೇಕೆಂತಲೂ, ನಿಮಗೆ ಜೀವ ಇರಬೇಕೆಂತಲೂ, ಅದು ಹೆಂಗಿರ್ಬೇಕಂತಲೂ ಸಮೃದ್ಧಿ ಆಗಿರಬೇಕು. ಕಮ್ ಆನ್ ಸಂಬಡಿ. ಇವತ್ತು ಯೇಸುವಿನ ನಾಮದಲ್ಲಿ ಎವ್ರಿ ಪಾವರ್ಟಿ ಸ್ಪಿರಿಟ್ ಅನ್ನ, ದಾರಿದ್ರ್ಯದ ಆತ್ಮವನ್ನ ಯೇಸುವಿನ ನಾಮದಲ್ಲಿ ವ್ಯಕ್ತಿಗಳಿಂದಲೂ ಕುಟುಂಬಗಳಿಂದಲೂ ನಾನು ಅದನ್ನು ಶಪಿಸುವಂತನಾಗಿದ್ದೇನೆ. ಐ ರೆಬ್ಯೂಕ್ ದಟ್ ಸ್ಪಿರಿಟ್ ಆಫ್ ಪಾವರ್ಟಿ. ಯೇಸು ಕ್ರಿಸ್ತನು ನಮಗಾಗಿ ದಾರಿದ್ರ್ಯನಾದದ್ದರಿಂದ ನಾನಿವತ್ತು ಸಮೃದ್ಧಿ ಉಳ್ಳವನಾಗಿದ್ದೇನೆ. ಆಮೇಲೆ ಅವನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು, ಅವನ ಸಂಕಷ್ಟಗಳಿಂದ ನನಗೆ ಸುಕ್ಷೇಮವಾಯಿತು. ಹಾಗಾದ್ರೆ ಅವನ ರಕ್ತದಿಂದ ವಿಮೋಚಿಸಲ್ಪಟ್ಟಿರುವ ನಾನು ನೀವು ದಾರಿದ್ರ್ಯದಲ್ಲ, ಕ್ಷಾಮದಲ್ಲ, ಇಕ್ಕಟ್ಟಿನಲ್ಲ, ಪ್ರಯಾಸದಲ್ಲ, ಅಲ್ಲಲ್ಲಿ ನಿಂದಿಸಲ್ಪಟ್ಟವರಾಗಲ್ಲ, ಅವಮಾನಕ್ಕೊಳಪಟ್ಟವರಾಗಲ್ಲ. ನಮ್ಮ ಕೊಂಬುಗಳನ್ನು ಮೇಲೆ ಕೆತ್ತುವವನು, ನಮ್ಮನ್ನು ಸಮೃದ್ಧಿಯಾಗಿ ನಡೆಸುವವನು ನನ್ನ ಕರ್ತನು ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳುವಂತರಾಗಿರೋಣ. ಡೋಂಟ್ ಥಿಂಕ್ ಐ ಆಮ್ ಎ ಪ್ರಾಸ್ಪರಿಟಿ ಥಿಯಾಲಜಿ ಮಾತಾಡ್ತಿದ್ದೀನಿ ಅಂತ. ಎಸ್, ಪ್ರಾಸ್ಪರಿಟಿ ಬೇಡ ಅಂತ ಕೆಲವರು ಹೇಳ್ತಾರೆ. ಕ್ರಿಶ್ಚಿಯನ್ ಲೈಫ್ ಇಸ್ ದ ಬ್ಯಾಲೆನ್ಸ್ಡ್ ಲೈಫ್, ಸಮತೋಲನದ ಜೀವಿತ. ಕ್ರಿಸ್ತನು ನನಗಾಗಿ ದರಿದ್ರನಾದನು, ಅದರಿಂದ ನಾನು ದರಿದ್ರನಾಗಿಯೇ ಬದುಕ್ತೀನಿ. ಕೆಲವರು ಚಪ್ಪಲಿ ಹಾಕಲ್ಲ, ಅಯ್ಯೋ ಒಳ್ಳೆ ಬಟ್ಟೆ ಹಾಕಲ್ಲ, ಗಡ್ಡ ಉದ್ದಕ್ಕೆ ಬಿಟ್ಕೊಂಡ್ಬಿಡ್ತಾರೆ, ಶೇವ್ ಮಾಡಲ್ಲ. ಸ್ತೋತ್ರ. ಕ್ರಿಸ್ತನು ದರಿದ್ರನಾದನು, ನಾನು ದರಿದ್ರ. ಹಾಗಾದರೆ ಕ್ರಿಸ್ತನು ಸಿಲಿಬೆಯಲ್ಲಿ ಸತ್ತದ್ರಿಂದ ನನಗೇನು ಪ್ರಯೋಜನ? ನಿತ್ಯ ಜೀವ. ನಿತ್ಯ ಜೀವ ಮಾತ್ರ ಅಲ್ವಲ್ಲ, ಅದ್ರ ಜೊತೆಯಲ್ಲಿ ಸಮೃದ್ಧಿಯ ಜೀವನ ಅಂತಲೂ ಹೇಳಿದಾರಲ್ಲ. ಸತ್ಯವೇದ ಗ್ರಂಥದಲ್ಲಿ ಮಾರ್ಕನ್ನು ಬರೆದಂಥ ಸುವಾರ್ತೆ, ಬುಕ್ ಆಫ್ ಸೆಂಟ್ ಮಾರ್ಕನ್ನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಚನ ಹೇಳುತ್ತೆ, ಬಿ ಕೇರ್ಫುಲ್ ಆಫ್ ವಾಟ್ ಅಂಡ್ ಹೌ ಹಿಯರ್. ನೀನು ಕೇಳುವ ವಿಷಯದಲ್ಲಿ ಹೆಂಗಿರ್ಬೇಕಂತೆ? ಎಚ್ಚರಿಕೆ ಉಳ್ಳವನಾಗಿರ್ಬೇಕು. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 24ನೇ ವಾಕ್ಯ ಓದಿ ಸಿಗ್ತವರು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಕೇಳ್ತೀರ 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 ಕೇಳ್ತೀರ, ಕೆಲವರು ಅದನ್ನ ಉದಾಸೀನ ಮಾಡ್ತಾರೆ. ಹಲೋ, ನಾವೇನು ಹುಚ್ಚರ? ನಾವೆಲ್ಲಿ ಕುತ್ಕೊಂಡು ಗಂಟ್ಲು ಕಿರ್ಚಿ ಪ್ರಸಂಗ ಮಾಡೋದು ಕೇಳ್ಬಿಟ್ಟು ನಿಮ್ಗೆ ಹೆಂಗಾದ್ರೂ ಹಂಗೆ ಜೀವನ ಮಾಡೋದಕ್ಕಲ್ರಿ. ನಿಮ್ಮನ್ನ ಉಪದೇಶ ಮಾಡೋದು ಕೇಳುವ ವಿಷಯದಲ್ಲಿ. ನೀವು ಏನು ಕೇಳ್ತಾ ಇದ್ದೀರಾ? ಎಚ್ಚರ ಇರಬೇಕು. ಲೌಕಿಕನ ಹೇಳೋದು ಕೇಳ್ತೀರಾ? ಪೋಲಿ ಬಿದ್ದವನು ಹೇಳೋದು ಕೇಳ್ತೀರಾ? ಅಡ್ಡದಾರಿಗೆ ಹೋಗೋವನ್ ಮಾತು ಕೇಳ್ತೀರಾ? ಆದರೆ ನಿನಗೆ ಉಪದೇಶ ಮಾಡೋ ಉಪದೇಶ ಕೇಳೋದಕ್ಕೆ ನಿನಗೆ ಮನಸ್ಸಿಲ್ಲ.
ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ. ಇನ್ನೊಂದ್ಸತಿ ಓದಿ ಪಾಸ್ಟ್ರೆ, ಕೇಳುವ. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಹೆಂಗಿರ್ಬೇಕು? ಎಚ್ಚರಿಕೆ ಆಗಿರ್ಬೇಕು. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿದ್ದೆ ಮಾಡಬೇಡ್ರಿ, ಎಚ್ಚರಿಕೆಯಿಂದ ಇರ್ರಿ. ಏನೋ ಬಿಸಿಯಾಗಿ ಏನೋ ಕೆಲಸ ಮಾಡಿದವ್ರ ಥರ, ಏನೋ ಚರ್ಚ್ಗೋಸ್ಕರ ಬಿಲ್ಡಿಂಗ್ ಕಟ್ತಾ ಇರೋ ಥರ, ಪ್ಲಾನ್ ಮಾಡ್ತಾ ಇರೋ ಥರ, ವಾಕ್ಯ ಕೇಳೋ ಟೈಮಲ್ಲಿ ಎಚ್ಚರಿಕೆಯಿಂದ ಕೇಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲ, ಶ್ರದ್ಧೆಯಿಂದ ಕೇಳು. ಆ ಟೈಮಲ್ಲೆಲ್ಲ ಬೇರೆ ಕೆಲಸ. When you are in the presence of God, you have many things to think. ಬಹಳ ವಿಷಯಗಳಿದೆ ಆಲೋಚನೆ ಮಾಡೋದಕ್ಕೆ. ಅಯ್ಯೋ, ಗ್ಯಾಸ್ ಆಫ್ ಮಾಡ್ಬಿಟ್ಟು ಬಂದ, ಅಯ್ಯೋ ಬೀಗ ಹಾಕಿದ್ನ, ಹಿಂದ್ಗಡೆ ಗೇಟ್ ಅಯ್ಯೋ ತೆರೆದ್ಬಿಟ್ಟು ಬಂದ, ಅಯ್ಯೋ ನಾಯಿ ಒಳಗಡೆ ಬಿಟ್ನ, ಇದು ಹೊರಗಡೆ ಬಿಟ್ನ. ಕೆಲವರು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತವೆ. ಹಾಗಾದ್ರೆ ಯಾಕೆ ಬಂದೆ? ನೀನು ವಾಕ್ಯ ಕೇಳಕ್ ತಾನೆ ಬಂದೆ. ವಾಕ್ಯ ಕೇಳೋ ವಿಷಯದಲ್ಲಿ ಎಚ್ಚರ ಉಳ್ಳವರಾಗಿರಬೇಕು. Come on, somebody shout hallelujah. Hallelujah. ವಾಕ್ಯ ಕೇಳೋದು ಮಾತ್ರವಲ್ಲ, ಏನ್ ಕೇಳ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿ ವ್ಯಕ್ತಿಗಳು ವಾಕ್ಯಕ್ಕೆ ಜೀವ ಇದೆ, ವಾಕ್ಯಕ್ಕೆ ಶಕ್ತಿ ಇದೆ, ಅದಕ್ಕೆ ಚೈತನ್ಯ ಇದೆ. ಅದು ಯಾವ ಕೀಳು ಮಜ್ಜೆಗಳೆಲ್ಲ ತೂರಿ ಹೋಗೋದಕ್ಕೆ ಸಾಮರ್ಥ್ಯ ಇದೆ. ಅದು ಹೇಳುವವನಿಗೂ ಕೇಳುವವನಿಗೂ ಅರ್ಥವಾಗುತ್ತದೆ, ಹೇಳುವವನಿಗೂ ಕೇಳುವವನಿಗೂ ಅನ್ವಯಿಸಲ್ಪಡುತ್ತೆ. ಹಲ್ಲೆಲೂಯಾ. ಈ ವಾಕ್ಯದಿಂದಲೇ ದೇವರು ನಿನ್ನ ಜಡ್ಜ್ ಮಾಡೋದು. ಈ ವಾಕ್ಯದಿಂದಲೇ ದೇವರು ನಿನಗೆ ನ್ಯಾಯ ತೀರ್ಪು ಮಾಡ್ತಾನೆ. ಬಿತ್ತುವವನು ಬಿತ್ತಲಿಕ್ಕೆ ಹೊರಟನು. ಕೆಲವೊಂದು ಬೀಜಗಳು ದಾರಿಯ ಮಗ್ಗಲಲ್ಲಿ, ಕೆಲವೊಂದು ಬೀಜಗಳು ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ, ಕೆಲವೊಂದು ಬೀಜಗಳು ಬಂಡೆಯ ಮೇಲೆ, ಕೆಲವೊಂದು ಬೀಜಗಳು ಒಳ್ಳೆಯ ನೆಲದ ಮೇಲೆ ಬಿತ್ತವು. ಕೆಲವರು ವಾಕ್ಯ ಕೇಳಿ ಇದರಿಂದ ಹೊರಗಡೆ ಹೋಗ್ತಿದ್ದಾಗಲೇ ಏನು ಪ್ರಸಂಗ ಕೇಳಿದ್ರಂತಾನೆ ಗೊತ್ತಿಲ್ಲ ಅವರಿಗೆ. ಆಗಲೇ ಅಕ್ಕಿ ತಗೊಂಡೋಗ್ಬಿಡ್ತು, ಹಕ್ಕಿಗಳು ತಗೊಂಡೋಗ್ಬಿಡ್ತು. ಅವಾಗ ತಾನೇ ಉಪದೇಶ ಮಾಡಿರ್ತೀವಿ, ಒಳ್ಳೇದು ಹೇಳ್ಕೊಟ್ಟಿರ್ತೀವಿ. ಬಾಗಿಲಿಂದ ಹೊರಗಡೆ ಹೋಗಿದ ತಕ್ಷಣನೇ ಅಲ್ಲಿ ಯಾರಿಗಾದ್ರು ಏನಯ್ಯ ಬಾರಯ್ಯ ಹೊಡಿತೇನಯ್ಯ, ಈಗ ಏನಯ್ಯ ಕೇಳಿದೆ, ಏನು ಕೇಳಿದೆ? ತಕ್ಷಣ ರಿಯಾಕ್ಟ್ ಮಾಡೋದು. ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಅಕ್ಕಿ ಒಂದು ತಗೊಂಡೋಗ್ಬಿಡ್ತು, ಎರಡು ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಪ್ರೆಷರ್, ಒತ್ತಡ, ಜೀವನದಲ್ಲಿ ಜಿಗುಪ್ಸೆ, ಸಾಲ, ಕಷ್ಟ, ಅಯ್ಯೋ ಮಕ್ಕಳು ಫೀಸ್ ಕಟ್ಟಿಲ್ಲ, ಅದು ಇದು. ಈ ವಾಕ್ಯ, ಅಯ್ಯೋ ವಾಕ್ಯ, ನನ್ನ ಕಷ್ಟ ನನಗೆ ಗೊತ್ತು, ಆದುಂಬಿಡ್ತವೆ. ಮುಳ್ಳು ಗಿಳುಗಳೆಲ್ಲ ಏನು ಮಾಡುತ್ತೆ? ಆದುಂಬಿಡುತ್ತೆ. ಇನ್ನು ಕೆಲವೊಂದು ನೆಲ ಬಂಡೆ, ನೀವು ಎಷ್ಟೇ ವಾಕ್ಯ ಹೇಳ್ರಿ, ನೋಡಿ ಸ್ವಾಮಿ ನಾನಿರೋದು ಹೀಗೆ, ನೀನೆಷ್ಟೇ ಪ್ರಸಂಗ ಮಾಡು, ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀನಿ, ಇದು ಬಂಡೆ ಕಣ್ರಿ, ಬಂಡೆ ಬಂಡೆ ಬಂಡೆ. ವಾಕ್ಯ ಒಂದು ವಾಕ್ಯ ಹೇಳ್ಬಿಡ್ಲಿ ನೋಡೋಣ. ಅದಕ್ಕೆ ಬೇರೆ ಇಳಿಯಕ್ಕಾಗಲ್ಲ. ಬೇರೆ ಇಳಿಬೇಕಾದ್ರೆ ಒಳ್ಳೆ ನೆಲ ಆಗಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಒಳ್ಳೆ ನೆಲ ಆಗಿರಿ, ಒಳ್ಳೆ ನೆಲ ಆಗಿರಿ. ವಾಕ್ಯ ಬೇರೆ ಇರಲಿ. ಹಲ್ಲೆಲೂಯಾ. ಬೇರೆ ಎಲ್ಲಿ ಗೊತ್ತಾ ಊರೋದು, ಬೇರೆ ಎಲ್ಲಿ ಗೊತ್ತಾ ಇಳಿಯೋದು? ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕನ ಸಂಗಡ ಕೂತ್ಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನು.
ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟಿರುವ ಮರಕ್ಕೆ ಸಮವಾಗಿದ್ದಾನೆ. ಆಮೇಲೆ ಅಲ್ಲಿ ನೀರಿದೆ, ಅದ್ರ ಒಳ ಚೆನ್ನಾಗಿ ಹದವಾಗಿದೆ. ಕೇಳ್ತಾ ಕೇಳ್ತಾ ಬೇರೆ ಇಳಿತಾನೆ ಇರುತ್ತೆ. ಅವನು ಎಲ್ಲ ಕಾಲದಲ್ಲಿ ಫಲ ಕೊಡೋನು. 12 ತಿಂಗಳು 12 ಫಲ. ಕೆಲವೊಂದು ಸೀಸನ್ ಫ್ರೂಟ್ ಇದೆ. ಸ್ತೋತ್ರ. ಮಾವಿನ ಕಾಲ ಯಾವಾಗ ಬರೋದು? ಬೇಸಿಗೆ ಬಂದಾಗ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾವನು. ಕೆಲ ವಿಶ್ವಾಸಿಗಳ ಮುಖ ನೋಡಿದ್ರೇ ನನಗೆ ಗೊತ್ತು, 21 ದಿನ ಉಪವಾಸ ಬಂದಾಗ ಮಾತ್ರನೇ ಅವ್ರು ಫಲ ಕೊಡೋದು. ಆಮೇಲೆ ಅದಾದಮೇಲೆ ಮುಳುಗಿದ್ರೆ ನೆಕ್ಸ್ಟ್ 21 ದಿನ ಉಪವಾಸದಲ್ಲೇ ಅವ್ರು ಫಲ ಕೊಡೋದು. ಈ ಸ್ತೋತ್ರ ಹೇಳದೇ ಇದ್ದಾಗ ನನಗೊಂದು ಸಂಶಯ, ಆ ವ್ಯಕ್ತಿ ನೀವೇನಾ ಅಂತ. 12 ತಿಂಗಳು 12 ರೀತಿಯ ಫಲ. ಆಮೇಲೆ ಪಕ್ಕದಲ್ಲಿರೋರು ಕೈ ಕೊಟ್ಟೇಳ್ರಿ, ನೀ ಫಲವಂತರಾಗಿರ್ಬೇಕು. ಒಳ್ಳೆ ನೆಲ ಏನು? ಫಲ. ಫಲವಂತನು, ಫ್ರೂಟ್ಫುಲ್. ಸ್ತೋತ್ರ. ಇದ್ದೀರಾ ನೀವು? If you obey and serve him, ನಿನ್ನ ಮಾತನ್ನು ಕೇಳಿ ಆತನನ್ನು ಸೇವಿಸಿದರೆ ನಿನ್ನ ದಿನಗಳನ್ನು ಸುಖವಾಗಿಯೂ ನಿನ್ನ ವರ್ಷಗಳನ್ನು ಆನಂದದಲ್ಲಿಯೂ ನೀನು ಕಳೀತೀಯ. ಯಾವುದು ಉತ್ತಮ? ಯಾವುದು? ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಕಿರಿಕಿರಿ. ಅಯ್ಯೋ ಒಂದಿನ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ಪಾಟ್ರೆ. ಯಾಕವ್ವ? ನಿನ್ನ ವಾಕ್ಯ ಕೇಳಲ್ಲವ. ಅದಕ್ಕೆ ಒಂದು ಸಿಸ್ಟ್ರ್ ಬಂದು ಹೇಳಿದ್ರು, ಪಾಸ್ಟ್ರೇ ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ, ಪಾಸ್ಟ್ರೇ ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ. ತುಂಬ ಕಿರುಕುಳ ಕೊಡ್ತಾರೆ. ನೋಡಿ ಪಾಸ್ಟ್ರೇ, ಮೈಗೆಲ್ಲ ಒಡೆದು ಹಣಗಾಯಿ ನೀರ್ಗಾಯಿ ಮಾಡಿದ್ದಾನೆ. ಅವನಂಥ ದುಷ್ಟನು ಬೇರೊಬ್ಬನಿಲ್ಲ ಪಾಸ್ಟ್ರೇ. ಬರ್ರೇ ಕೆಟ್ಟ ಮಾತು ಮಾತಾಡ್ತಾನೆ, ಹೊಡಿತಾನೆ ಪಾಸ್ಟ್ರೇ, ನನ್ನ ವಿಶ್ವಾಸಿ ಆಗಿರೋದ್ರಿಂದ ಅಂತ. ಸ್ತೋತ್ರ. ಆಮೇಲೆ ಆತನ ಬಗ್ಗೆ ನಾನು ಸ್ವಲ್ಪ ವಿಚಾರಿಸಿದಾಗ ಅವನು ಒಳ್ಳೆ ಮನುಷ್ಯ, ಈಸ್ ಎ ಗುಡ್ ಮ್ಯಾನ್. ಆದರೆ ಈ ಅಮ್ಮನ ಬಾಯಿ ಸರಿ ಇರಲಿಲ್ಲ. ಬೆತ್ತ ಕೊಟ್ಟು ಒದೆ ತಿಂತಾರೆ ಅಂತಾರಲ್ಲ, ಆ ಥರ ಸ್ವಭಾವ. ಆದರೆ ಎಲ್ಲ ಕೂಟಕ್ಕೂ ಬರ್ತಾರೆ, ಎಲ್ಲ ಕೂಟದಲ್ಲೂ ಸಾಕ್ಷಿ ಹೇಳ್ತಾರೆ, ಎಲ್ಲ ಕೂಟಕ್ಕೂ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾರೆ. ನನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡಿ, ಗಂಡನಿಗಾಗಿ ಪ್ರಾರ್ಥನೆ ಮಾಡಿ. ಕಡೆಗೆ ಒಂದೇನು ನನ್ನ ಹತ್ರ ಬಂದರು, ಪ್ರಾರ್ಥನೆ ಮಾಡೋಕ್ಕೆ ಹೇಳಿದ್ರು. ನಾನು ಹೇಳಿದೆ, ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಬಾಟ್ಲು ತೊಗೊಂಬನ್ನಿ, ನೀರು ತೊಗೊಂಬನ್ನಿ, ಪ್ರಾರ್ಥನೆ ಮಾಡಿಕೊಡ್ತೀನಿ, ನಾನು ಹೇಳ್ದಂಗೆ ಮಾಡಿರಿ, ನಿಮ್ಮ ಮನೇಲಿ ದೊಡ್ಡ ಸಮಾಧಾನ ಇರುತ್ತೆ ಅಂದೆ. ಆಮೇಲೆ ಅವರ ನಂಬಿಕೆಯಿಂದ ಒಂದು ಬಾಟ್ಲಲ್ಲಿ ನೀರು ತಗೊಂಬಂದರು, ಪ್ರಾರ್ಥನೆ ಮಾಡಿಕೊಟ್ಟೆ. ಕೊಟ್ಬಿಟ್ಟು ನಾನು ಹೇಳಿದೆ, ಯಾವಾಗೆಲ್ಲ ನಿನ್ನ ಗಂಡ ನಿನ್ನ ಹತ್ರ ಜಗಳ ಮಾಡೋಕ್ಕೆ ಬರ್ತಾನೋ, ಕೋಪದಲ್ಲಿ ಏನಾದರೂ ಹೇಳ್ತಾನೋ, ಆ ಟೈಮಲ್ಲಿ ಈ ನೀರನ್ನ ಸ್ತೋತ್ರ ಹೇಳ್ಬಿಟ್ಟು ಬಾಯಿಗೆ ಹಾಕೋ, ನುಂಗಬೇಡ. ನುಂಗಬೇಡ, ಬಾಯಲ್ಲೇ ಆ ನೀರಿರಲಿ, ನುಂಗ್ಲೇಬೇಡ. ನೋಡು ವ್ಯತ್ಯಾಸ, ದೇವ್ರು ಹೆಂಗೆ ಮಾಡ್ತಾರೆ ಕ್ರಿಯೆ ಅಂದೆ. ಆಮೇಲೆ ಭಾಳ ಸಂತೋಷವಾಗ್ಬೋದು. ನೆಕ್ಸ್ಟ್ ವೀಕ್ ಬಂದರು, ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿಕೊಟ್ಟದ್ದು ನೀರು ಭಾಳ ಅದ್ಭುತ ಮಾಡ್ತು ಪಾಸ್ಟ್ರೇ ಅಂದರು.
ಕಳೆದ 1 ವಾರ ನಮ್ಮ ಮನೇಲಿ ಏನು ಜಗಳ ಇಲ್ಲ, ನನ್ನ ಗಂಡ ನನ್ನ ಹೊಡೆದೂ ಇಲ್ಲ, ಭಾಳ ಸಮಾಧಾನ ಆಯಿತು ಪಾಸ್ಟ್ರೆ. ತಿರ್ಗಾ ಒಂದು ಬಾಟ್ಲು ತಗೊಂಬಂದ್ರು ನೀರು, ಪ್ರಾರ್ಥನೆ ಮಾಡಿಕೊಡಿ ಪಾಸ್ಟ್ರೆ ಅನ್ನ. ಕೆಲವೊಮ್ಮೆ ನಾವು ಬಾಯಿ ಬಂದ್ ಮಾಡಬೇಕು. ದುಷ್ಟನು ನಿನ್ನ ಎದುರಿನಲ್ಲಿ ಇರುವಾಗ ನಿನ್ನ ಬಾಯಿಗೆ ನೀನು ಕಡಿವಾಣ ಹಾಕಬೇಕು. ವಾಟ್ ಯು ಲಿಸನ್, ಹೌ ಯು ಆರ್ ಲಿಸ್ನಿಂಗ್, ಬಿ ಕೇರ್ಫುಲ್. ಕೇಳೋದ್ರಲ್ಲಿ ಎಚ್ಚರವಾಗಿರು. 4:24 ಮತ್ತೊಮ್ಮೆ, ಯಾಕಂದ್ರೆ ನೀವು ಎಚ್ಚರವಾಗಿದ್ದೀರ ಅಂತ ನೋಡೋಕ್ಕೋಸ್ಕರ. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಕಿವಿಗೊಡುವ ವಿಷಯದಲ್ಲಿ ಏನ್ ಮಾಡ್ರಿ? ಎಚ್ಚರಿಕೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಎಚ್ಚರಿಕೆ. ಏನೇನು? ಸುಮ್ಗೆ ಎಚ್ಚರಿಕೆ ಅಲ್ಲ, ಕಿವಿ ಕೊಡುವ ವಿಷಯದಲ್ಲಿ. ನಮ್ಮ ಕಿವಿ ತೂತ್ ಕಿವಿ ಬಿಡಿ ಪಾಸ್ಟ್ರೆ, ಎಷ್ಟು ಕೇಳಿದ್ರು ಅಷ್ಟೇ ಅಂಥವ್ರಿಗಲ್ಲ. ಕೇಳುವ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಹೇ ಕಮಾನ್, ಆಮೇ ಏನು ಪಾಸ್ಟ್ರ್ ಏನು ಹೇಳಿದ್ರು, ಯಾವ ಮೆಸೇಜ್ ಹೇಳಿದ್ರು? ಸ್ತೋತ್ರ. ಎಲ್ಲ ಕೇಳ್ಬಿಟ್ಟು ಎಲ್ಲದಕ್ಕೂ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಗ್ಲೋರಿ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ. ಏನು ಮಾಡಿದ್ರು, ಏನು ಪ್ರಸಂಗ ಮಾಡಿದ್ರು ಅಂದರೆ ಏನೋ ಮಾಡಿದ್ರು. ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಏನು ವಾಕ್ಯ ಹೇಳಿದ್ರು ಅದು ಯೂಟ್ಯೂಬಲ್ಲಿ ಹೋಗಿ ನೋಡ್ಬಿಟ್ಟು ಹೇಳ್ತೀನಿ. ಸ್ತೋತ್ರ. ಅದಲ್ಲ, ಕೇಳೋದನ್ನು ಎಚ್ಚರಿಕೆಯಿಂದ ಕೇಳ್ರಿ. ಆಮೇಲೆ ಕೇಳುವ ವಿಷಯದಲ್ಲಿ ಹೇಗಿರಬೇಕು? ಎಚ್ಚರಿಕೆ ಇರಬೇಕು. ಯಾಕೋಬನ ಪತ್ರಿಕೆ 1:22 ಹೇಳುತ್ತೆ. ನಾನು ಫಲಗಳ ಕುರಿತು ಮಾತಾಡ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಬ್ಯಾಕ್ ಟು ದೇರ್. ಫೆಮಿನಿಂದ ಅಬೆಂಡೆನ್ಸ್ ಕಡೆಗೆ, ಕ್ಷಾಮದಿಂದ ಅಭಿವೃದ್ಧಿಯ ಕಡೆಗೆ ನಾವು ಯಾವ ರೀತಿ ಹೋಗ್ಲಿಕ್ಕೆ ಸಾಧ್ಯ, ಅದರ ಸೀಕ್ರೆಟ್ ಹೇಳ್ತಾ ಇದ್ದೇನೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು, ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅಪ್ಪ, ದೇವರ ವಾಕ್ಯವನ್ನ ಕೇಳೋದು ಮಾತ್ರವಲ್ಲ, ಅವುಗಳನ್ನು ಅನುಸರಿಸಿ ನಡೆಯಿರಿ. ಕೇವಲ ಕೇಳಿ ನಿಮ್ಮನ್ನೇ ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ. ಹಲ್ಲೆಲೂಯಾ. ಮತ್ತೊಮ್ಮೆ ಓದಿ, ಯಾಕೋಬ 1:22. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು, ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಆಮೇಲೆ ಹಾಗಾದ್ರೆ ವಾಕ್ಯ ಕೇಳಬೇಕು, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ಬೇಕು. ಈ ವಾಕ್ಯ ಕೇಳುವವನಿಗೆ ಆಶೀರ್ವಾದ ಇದೆ. ಫಲ ಎಲ್ಲಿ ಗೊತ್ತಾ ಬರೋದು? ನೀವು ಜ್ಞಾನೋಕ್ತಿಗಳ ಪುಸ್ತಕ ಪ್ರಾಬರ್ಸ್ 15:6, 15:6. ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳವಳವೇ. ನೋಡಿದ್ರ, ಶಿಷ್ಟನ ಮನೆಯಲ್ಲಿ ಆದಾಯವು ದೊಡ್ಡ ನಿಧಿ. ಹಾಗಾದ್ರೆ ವಾಕ್ಯ ಕೇಳಿ ನಡೆಯುವವನ ಮನೆಯಲ್ಲಿ ಸಮೃದ್ಧಿ ಇದೆ, ಅಲ್ಲಿ ನಿಧಿ ಇದೆ. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಲ್ಯಾಕ್ ಎನಿಥಿಂಗ್. ನಿನಗೆ ಆಹಾರಕ್ಕೆ ಕೊರತೆ ಇರಲ್ಲ, ನಿನಗೆ ಹಣಕ್ಕೆ ಕೊರತೆ ಇರೋದಿಲ್ಲ, ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ, ಸಂತೋಷಕ್ಕೆ ಕೊರತೆ ಇರೋದಿಲ್ಲ, ಸಮೃದ್ಧಿಗೆ ಕೊರತೆ ಇರೋದಿಲ್ಲ. ಸಂತುಷ್ಟಿಯಲ್ಲಿ ಇರ್ತೀಯ ನೀನು. ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ಸಣ್ಣದಲ್ಲ. ತೋಡ್ತಾ 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 ಬರ್ತಾನೆ ಇರುತ್ತೆ. ಆದರೆ ದುಷ್ಟನ ಮನೆಯಲ್ಲಿ ಏನಿದೆ? ದುಷ್ಟನ ಆದಾಯವು
ಸಂಪಾದನೆ ಮಾಡಿದ್ರು ಅವನಿಗೆ ಕಳವಳ. ಅಯ್ಯೋ ಸಾಲ, ಬಡ್ಡಿ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, ಅಯ್ಯೋ ಅವ್ರ ಸಾಲಗಾರರು ಕೊಟ್ಟಿಲ್ಲ, ಅಯ್ಯೋ ತಿನ್ನೋಕ್ಕೇನಿಲ್ಲ, ಅಯ್ಯೋ ಅಯ್ಯೋ ಅಯ್ಯೋ. ದುಷ್ಟನ ಆದಾಯವು ಕಳವಳ. ನಾನು ಯೋಚನೆ ಮಾಡಿದ್ದೀನಿ ರೀ, ಈ ರಾಜಕೀಯ ವ್ಯಕ್ತಿಗಳು 2,000 ಕೋಟಿ, 3,000 ಕೋಟಿ, ಲಕ್ಷ ಕೋಟಿ, ಅಪ್ಪ ಸೋತ್ರ. ನಾವು 2,000 ಕೋತಿಗಳನ್ನೇ ನೋಡಿಲ್ಲ. ಇವ್ರು ಹೆಂಗೆ ನಿದ್ದೆ ಮಾಡ್ತಾರೆ? ನಿದ್ದೆನೇ ಮಾಡಲ್ಲ ಅವುಗಳು. ED ಬರ್ತಾರ, IT ಬರ್ತಾರ, ಎಲ್ಲಿ ಇಟ್ಟಿದ್ದೀನೋ ಎಲ್ಲೆಲ್ಲಿ ಇಟ್ಟಿದ್ದೀನೋ ಏನು ನಿದ್ದೆನೇ ಮಾಡಲ್ಲ. ದುಷ್ಟನ ಆದಾಯವು ಕಳವಳ. ಇವತ್ತು ನಿನ್ನ ಜೀವನದಲ್ಲಿ ದೇವರು ಕೊಡುವ ಸಮಾಧಾನ ಅದು ಭಾಗ್ಯದಾಯಕವಾಗಿರುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 10:22, ಜ್ಞಾನೋಕ್ತಿಗಳ 10:22. ಯೆಹೋವನ ಆಶೀರ್ವಾದವು, ನೋಡ್ರಿ, ದುಷ್ಟನ ಆದಾಯವು ಅವನಿಗೆ ಕಳವಳ ತರುತ್ತೆ. ಶಿಷ್ಟನಿಗೆ ಅವನ ಮನೆಯಲ್ಲಿ ದೊಡ್ಡ ನಿಧಿ ಇದೆ. ನಿಧಿ ಇರೋದಕ್ಕೆ ಕಾರಣ ಏನು ಗೊತ್ತಾ? ಅವನಿಗೆ ಯೆಹೋವನು ಕೊಡುವ ಆಶೀರ್ವಾದದಲ್ಲಿ ಅದು ಭಾಗ್ಯದಾಯಕವಾಗಿರೋದ್ರಿಂದ ಅಲ್ಲಿ ವ್ಯಸನ ಸೇರೋದಿಲ್ಲ. ನೀನು ಮೋಸ ಮಾಡಿ ದೊಡ್ಡವನಾಗು, ನಿನ್ನ ಲೈಫಲ್ಲಿ ನೀನು ಅದನ್ನು ಎಂಜಾಯ್ ಮಾಡಲ್ಲ. ಬರೆದು ಕೊಡ್ತೀನಿ. ಸುಳ್ಳು ಹೇಳು, ಟೋಪಿ ಹಾಕು, ಮತ್ತೊಬ್ಬರ ಕಳ್ತನ ಮಾಡು, ದೊಡ್ಡವನಾಗು, ದೊಡ್ಡ ಆಸ್ತಿ ಮಾಡು, ಒಂದಿನ ನೆಮ್ಮದಿಯಾಗಲ್ಲಿರಲ್ಲ ನೀನು. ನನಗೆ ಚರಿತ್ರೆ ಗೊತ್ತು. ಒಬ್ಬ ಕೋಟ್ಯಾಧಿಪತಿ ವಂಚನೆ ಮಾಡಿ ದೊಡ್ಡ ಬಂಗ್ಲಾ ಕಟ್ಟಿಸ್ದ. ಉನ್ನತವಾದ ಮಾರ್ಬಲ್ಗಳನ್ನು ತಂದು ಆ ಊರಲ್ಲಿ ಯಾರಿಗೂ ಇಲ್ಲದ ಇರುವ ರೀತಿ ಅರಮನೆ ಥರ ಮನೆ ಕಟ್ಟಿಸ್ದ. ಅದರ ಡೆಡಿಕೇಶನ್ ಮಾಡೋ ಟೈಮ್ ಬಂದಾಗ ಆ ಮನೆ ಒಳಗಡೆ ಅವನು ಪ್ರವೇಶ ಮಾಡಕ್ಕೆ ಮುಂಚೆನೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೇ ಹೋದ. ಏನು ಪ್ರಯೋಜನ? ಏನು ಪ್ರಯೋಜನ? ನಿಂಗೆ ಗುಡಿಸ್ಲಲ್ಲಿದ್ರು ನೆಮ್ಮದಿಯಾಗಿರೋ. 10:22. ಯೆಹೋವನ ಆಶೀರ್ವಾದವು, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. ಗಟ್ಟಿಯಾಗಿ ಹೇಳ್ರಿ, ಭಾಗ್ಯವಂತರು ನಾವು. ಆಮೇಲೆ ಅದು ಭಾಗ್ಯ. ಅಂಬ್ಲಿ ಕುಡಿದ್ರು, ಗಂಜಿ ಕುಡಿದ್ರು, ಯೆಹೋವನಿಂದ ಬರುವ ಆಶೀರ್ವಾದ ಅದು ಭಾಗ್ಯದಾಯಕವಾಗಿರುತ್ತದೆ. ಅಲ್ಲಿ ವ್ಯಸನಕ್ಕೆ ಜಾಗ ಇಲ್ಲ, ಅಲ್ಲಿ ದುಃಖಕ್ಕೆ ಜಾಗ ಇಲ್ಲ, ಕಳವಳಕ್ಕೆ ಜಾಗ ಇಲ್ಲ, ಅಸಮಾಧಾನಕ್ಕೆ ಜಾಗ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 4ನೇ ವಾಕ್ಯ ಹೇಳುತ್ತದೆ, ಅದರಲ್ಲಿ ಚಿನ್ನದ ಧೂಪಾರತಿ. ಯಾವುದರಲ್ಲಿ? ಮಂಜೂಷದಲ್ಲಿ. ಚಿನ್ನದ ಧೂಪದ ಆರತಿ. ಒಳಗು ಹೊರಗು ಚಿನ್ನದ ತಗಡನ್ನ ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು. ನೋಡ್ರಿ, ಮಂಜೂಷದ ಒಳಗಡೆ ಏನೇನಿದೆ? ಮನ್ನಾ ಇಟ್ಟಿರುವ ಚಿನ್ನದ ಪಾತ್ರೆ 1, 2. ಆರೋನನ ಚಿಗುರಿದ ಕೋಲು. ಗಟ್ಟಿಯಾಗಿ ಹೇಳ್ರಿ, ಆರೋನನ ಚಿಗುರಿದ ಕೋಲು ಮತ್ತು ಒಡಂಬಡಿಕೆಯ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಒಡಂಬಡಿಕೆಯ ಬರೆದಿರುವ ಕಲ್ಲಿನ ಹಲಿಗೆಗಳು ಮಂಜೂಷದ ಒಳಗಡೆ ಇಟ್ಟಿದ್ದನು. ಆರೋನನ ಚಿಗುರಿದ ಕೋಲು. ಈ ಕೋಲು ಚಿಗುರಿದ್ದು ಎಲ್ಲಿ, ಯಾವಾಗ, ಹೆಂಗೆ? ಬಹಳ ಇಂಪಾರ್ಟೆಂಟ್.
ನಾನು ಅದಕ್ಕೆ ಹೇಳಿದೆ, ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಆಟೋಮೆಟಿಕ್ ಆಗಿ ಬೆಳೆಯಿತು. ನನ್ನನ್ನು ದೇವರ ಆಶೀರ್ವಾದ ಮಾಡೋದು ಲೌಕಿಕ ವ್ಯವಹಾರಗಳ ಮೇಲೆ ಅವಲೋಕನ ಮಾಡಲ್ಲ, ಪರಲೋಕದ ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್ ಇಂದ. ಓ ಹಾಲೆಲೂಯಾ, ಹಾಲೆಲೂಯಾ, ಕಮ್ ಆನ್ somebody, ಹಾಲೆಲೂಯಾ. ನೀನ್ ಕೆಲವರ ಮುಂದೆ ನಿನ್ ಸಂಬಳ ಕಡಿಮೆನೇ ಇರಬಹುದು, ಆದ್ರೆ ಅವರಿಗಿಂತ ಟಾಪ್ ಆಗಿ ನೀನ್ ಬದುಕ್ತಾ ಇರ್ತೀಯ. Yes, hallelujah, hallelujah. ಕಾರಣ ದೇವರ ವಾಕ್ಯದ ಪ್ರಮಾಣ ನಾನು ಹೇಳ್ತಾ ಇದ್ದೇನೆ. ನಿನ್ ಕೋಲ್ ಚಿಗುರುತ್ತೆ, ನಿನ್ ಕುಟುಂಬ ಚಿಗುರುತ್ತೆ, ನಿನ್ ಕೈ ಹಚ್ಚುವ ಕೆಲಸ ಕಾರ್ಯಗಳು ಚಿಗುರುತ್ತೆ. ಬಾಡಿ ಹೋಗಲ್ಲ, ಒಣಗಿ ಹೋಗಲ್ಲ. ದಟ್ ಈಸ್ ದ ಬ್ಯೂಟಿ. ಇದ್ದೀರಾ ನೀವು ನನ್ನ ಜೊತೆ ಇದ್ದೀರಾ? ಈ ಕೆಲವರು ರೆಪಲೆನ್ಸ್ ಇರ್ತಾರೆ, ಅವಿದ್ಯತ್ವ ಉಳ್ಳವರು. ನೀವು ನಂಬರ್ಸ್, ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 2ನೇ ವಾಕ್ಯ. ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ತಿರುಗಿ ಬಿದ್ದರು. ಒಬ್ರ ಇಬ್ರ ತಿರುಗಿ ಬೀಳೋರು. ಇವರು ಯಾರು ಸಾಧಾರಣವಾದವರಲ್ಲ ಪ್ರಶಾಂತ್ ಬ್ರದರ್, ಹೈಲಿ ಕ್ವಾಲಿಫೈಡ್, ಆಲೋಚನಾಕರ್ತರಾಗಿರುವರು, ತಿಳುವಳಿಕೆ ಉಳ್ಳವರು, ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ. ಆಮೇಲೆ ಫೇಮಸ್ ಇವರು. ಅವ್ರು ಹೇಳೋದೆಲ್ಲ ಬಹಳ ಅಯ್ಯೋ ಫೇಮಸ್. ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಿದ್ರು ಅವ್ರ ಹತ್ರ. ಸಾಕತ್ ಬುದ್ಧಿವಂತರು. ಒಬ್ರ ಇಬ್ರ ಇವರೊಂದು ದೊಡ್ಡ ಗ್ಯಾಂಗೇ ಇದ್ದಾರೆ. 250 ಜನ ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ಸ್ತೋತ್ರ. ಯಾಕಂದ್ರೆ ಈ ನ್ಯಾಚುರಲ್ ಸೂಪರ್ ನ್ಯಾಚುರಲ್ಗೂ ವ್ಯತ್ಯಾಸ ಇದೆ, ಲೌಕಿಕನಿಗೂ ಆತ್ಮಿಕನಿಗೂ ವ್ಯತ್ಯಾಸ ಇದೆ. ಸ್ತೋತ್ರ. ಲೌಕಿಕನು ಬುದ್ಧಿಯ ಮಂಡಲದಲ್ಲಿ ಯೋಚನೆ ಮಾಡ್ತಾನೆ, ಆತ್ಮಿಕನು ಆತ್ಮ ಮಂಡಲದಲ್ಲಿ ಯೋಚನೆ ಮಾಡ್ತಾನೆ. ಬುದ್ಧಿಯ ಮಂಡಲ ಫ್ಯಾಕ್ಟ್, ಆತ್ಮಿಕ ಮಂಡಲ ಸೂಪರ್ ನ್ಯಾಚುರಲ್. ಏಯ್ ಕಮ್ ಆನ್ somebody, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇದ್ದೀರಾ ನೀವು? ಬುದ್ಧಿ ಮಂಡಲದಲ್ಲಿ ಇವರು ಬುದ್ಧಿ ರಾಕ್ಷಸರು, ಪಾಂಡಿತ್ಯ ಉಳ್ಳವರು, ತಿಳುವಳಿಕೆ ಉಳ್ಳವರು, ಆಮೇಲೆ ಹೆಸರುಗೊಂಡವರು, ಫೇಮಸ್. ದೇ ಆರ್ ವೆರಿ ಫೇಮಸ್. ಈ ಫೇಮಸ್ ಆಗಿರೋರೆಲ್ಲ ಬೇಗನೆ ನಮ್ಗೆ ವಿರೋಧ ಆಗ್ಬಿಡ್ತಾರೆ. 250 ಜನ ವಿರೋಧ ಆದರು. 17ನೇ ಅಧ್ಯಾಯ 8ನೇ ವಾಕ್ಯ. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು. ಚರಿತ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇವರೆಲ್ಲರೂ ಸೇರ್ಕೊಂಡು ಮೋಶೆಗೆ ಆರೋನನಿಗೆ ದೇವ್ರಿಗೆ ವಿರುದ್ಧವಾಗಿ ಗುಣಗುಟ್ಟಿ ಹೇಳಿದ್ರೆ, ನಾಟ್ ಇವ್ರು ಹೋಗ್ತಾ ಇರೋದು, ಇವರು ಅನ್ಎಜುಕೇಟೆಡ್ ಫೆಲೋ, ಇವ್ರಿಗೇನು ಗೊತ್ತು, ಐ ಆಮ್ ಹೈಲಿ ಕ್ವಾಲಿಫೈಡ್. ನಾವು ಹೇಳೋ ರೀತಿಯಲ್ಲ ಇವರೇನು ಮಾಡ್ತಾ ಇಲ್ಲ. ನಮ್ಮ ಕಮಿಟಿ ಹೇಳಿದಾಗ ನಡಿಬೇಕಾಗಿತ್ತು. ಸೋತ್ರ. ನಾನಲ್ಲಿ ಬೋರ್ಡ್ ಮೆಂಬರ್ ಅಲ್ವಾ, ನಾನಲ್ಲಿ ಕಮಿಟಿ ಮೆಂಬರ್ ಅಲ್ವಾ. ಈ ಪಾಸ್ಟ್ರ್ ಯಾರ ಮಾತು ಕೇಳಲ್ಲ. ಈ ಪಾಸ್ಟ್ರಿಗೆ ವಿರುದ್ಧವಾಗಿ ಅನೇಕ ಸಭೆ ನಮ್ಮಲ್ಲಿರೋದೆಲ್ಲ ಹಂಗೆ ಬಾಲ ಕಟ್ ಮಾಡಿಬಿಟ್ಟು ಕುಣಿಸ್ಬಿಡ್ತೀನಿ ನಾನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ಈ ಸಭೆ ಆತ್ಮಿಕ ಮಂಡಲದಲ್ಲಿ ಚಿಂತೆ ಮಾಡಿ ಬೆಳೀರಿ. ಆತ್ಮಿಕನು ಆತ್ಮಿಕವಾದ ರೀತಿಯಲ್ಲಿ ಚಿಂತೆ ಮಾಡ್ತಾನೆ. ಆಮೇಲೆ 250 ಜನ ಹೆಸರುಗೊಂಡವರು, ಆಲೋಚನಾಕರ್ತರಾಗಿ ಹೆಸರುಗೊಂಡವರು ಮೋಶೆಗೆ ಆರೋನನಿಗೆ ವಿರುದ್ಧವಾಗಿ ಎದ್ರು. ಕುಲಗಳ ನಾಯಕರುಗಳು ವಿರೋಧವಾಗಿ ಎದ್ರು. ದೇವರೇ ನಿಮಗೆ ಮಾತ್ರ ದೇವರ, ನಮಗೇನು ದೇವರಿಲ್ವಾ? ಅದೇನು ದೇವ್ರು ನಿಮ್ಮ ಹತ್ರನೇ ಮಾತಾಡೋದೆ, ನಮ್ಮ ಹತ್ರ ಮಾತಾಡಲ್ವಾ? ಮೋಶೆ ಹೇಳಿದ್ರು, ಪರವಾಗಿಲ್ಲ ಬನ್ರೋಣ, ಬನ್ರಿ, ಒಂದು ಪರೀಕ್ಷೆ ನಡೆದ್ಬಿಡ್ಲಿ, ಎಲ್ಲ ಕುಲಗಳಿಂದ ಒಂದೊಂದು ಕೋಲನ್ನು ಕಟ್ ಮಾಡ್ಕೊಂಬನ್ರಿ, ಮಂಜೂಷದಲ್ಲಿ ಇಡೋಣ, ಯಾವ ಕೋಲ್ ಚಿಗುರುತ್ತೆ ನೋಡೋಣ, ಯಾವ ಕೋಲ್ ಚಿಗುರುತ್ತೋ ನೋಡೋಣ. ಈಗ ನೋಡ್ರಿ, ಮರುದಿನ ಮೋಶೆ ಗೂಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನ್ನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗು ಬಿಟ್ಟು ಹೂವು ಅರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತು, ಫಲ ಕೊಡ್ತು, ಚಿಗುರ್ತು, ಮೊಗ್ಗಾಯ್ತು, ಹೂವಾಯ್ತು, ಹಣ್ಣಾಯ್ತು, ಫಲ ಕೊಡ್ತು. ಇವತ್ತು ಯೇಸುವಿನ ನಾಮದಲ್ಲಿ ಅದರ 5ನೇ ವಾಕ್ಯ ನೋಡ್ರಿ. ನಾನು ಯಾರನ್ನ ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ನನಗೆ ಇನ್ನು ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಇಬ್ಬರಿಗೆ ವಿರುದ್ಧವಾಗಿ, ಮೋಶೆಗೂ ಆರೋನನಿಗೆ ವಿರುದ್ಧವಾಗಿ ಮಾತನಾಡೋದನ್ನ ಇನ್ನು ಮೇಲ್ ಮಾತಾಡ್ದಂಗೆ ನಿಲ್ಲಿಸೋದಕ್ಕೆ ನಾನೊಂದು ಕೆಲಸ ಮಾಡ್ತೇನೆ, ಕೋಲ್ ಚಿಗುರಿಸ್ತೀನಿ. ಅಲ್ಲೆಲ್ಲೂಯ್ಯ. ಈ ಚಿಗುರುವ ಕೋಲಿಗೆ ಒಂದು ಪ್ರತ್ಯೇಕತೆ ಇದೆ. ಈ ಕೋಲಿಗೆ ಅಲ್ಲಲ್ಲಿ ಸಾಧಾರಣವಾಗಿ ಒಂದು ಕೋಲು ಒಂದು ಕಡ್ಡಿಯನ್ನ ನೆಲಕ್ಕಿಟ್ರೆ ಆ ನೆಲದ ಮಣ್ಣಿನ ವಾಸನೆ ಅದಕ್ಕೆ ಹೊಡಿಬೇಕು, ಅದಕ್ಕೆ ನೀರು ಬೇಕು, ಅದಕ್ಕೆ ಗೊಬ್ಬರ ಬೇಕು, ಅದಕ್ಕೆ ಚಿಗುರು ಹೊಡಿಯೋಕ್ಕೆ ಟೈಮ್ ಬೇಕು. ಕಮಾನ್, ಅದು ಚಿಗುರು ಹೊಡೆದು ಬೆಳೆದು ಗಿಡವಾಗಿ ಮರವಾಗಿ ಹೂವು ಬಿಟ್ಟು ಫಲ ಬಿಡೋದಕ್ಕೆ ವರ್ಷಗಳು ಹಿಡಿಯುತ್ತದೆ. ಆದರೆ ದೇವರು ಮೆಚ್ಚಿರುವ ಕೆಲವರಿಗೋಸ್ಕರವಾಗಿ, ಕೆಲವರು ಫಲ ಕೊಡೋದಕ್ಕೆ ಒಳ್ಳೆ ನೆಲವಾಗಿರುವವರು, ದೇವರ ಮಾತಿಗೆ ವಿಧಿಯರಾಗಿರುವವರು, ಶಿಷ್ಟರಾಗಿರುವವರ ಮನೆಯಲ್ಲಿ ದೊಡ್ಡ ನಿಧಿ ಇದೆ ಅಂತ ಹೇಳಿದ್ರಲ್ಲ, ಆ ನಿಧಿಯನ್ನು ದೇವರು ಇಲ್ಲಿಟ್ಟಿದ್ದಾನೆ ನೋಡ್ರಿ. ಬೇರೊಬ್ಬರ ಕೋಲು ಚಿಗುರ್ಬೇಕಾದ್ರೆ ಪ್ರೋಸೆಸ್ ಅಲ್ಲಿ ಹೋಗ್ಬೇಕು. ನಿನ್ ಕೋಲ್ ಚಿಗುರೋದಕ್ಕೆ ಒಂದೇ ಒಂದು ರಾತ್ರಿ ಸಾಕು. That is the difference. ಪ್ರೋಸೆಸ್ಗೆ ಹೋಗೋಕೆ ಟೈಮ್ ಇಲ್ರಿ. ನಿನ್ನ ದೇವರು ನೀನನ್ನು ಮುಟ್ಟಿದ್ರೆ, ಅದಕ್ಕೆ ನಾನು ಹೇಳಿದೆ, ಪಕ್ಕದಲ್ಲಿರೋ ಕೈ ಕೊಟ್ಟರೆ ಕ್ಷಾಮ ಅಲ್ಲ ರೀ, ಅಭಿವೃದ್ಧಿ ರೀ. ಕ್ಷಾಮ ಅಲ್ಲ, ಅಭಿವೃದ್ಧಿ. ನೀನು ಇವತ್ತು ಕ್ಷಾಮದಲ್ಲಿ ಹೋಗ್ತಾ ಇದೆಯಾ ಅಂದರೆ ಸಮಥಿಂಗ್ ಇಸ್ ರಾಂಗ್. You are not listening the word of God properly. You are not obeying the word of God properly. ವಾಕ್ಯ ಸರಿಯಾಗಿ ಕೇಳ್ತಾ ಇಲ್ಲ, ಅದನ್ನು ಅನುಸರಿಸಿ ನಡೀತಾ ಇಲ್ಲ. ಪ್ರಮಾಣ ಇದೆ, ಇದನ್ನು ಕೇಳಿ ಅನುಸರಿಸಿದ್ರೆ ನಿನ್ನ ಜೀವಮಾನವೆಲ್ಲ ಸುಖದಲ್ಲಿಯೂ, ನಿನ್ನ ವರ್ಷಗಳೆಲ್ಲ ಸಮೃದ್ಧಿಯಲ್ಲಿ ಕಳೀತೀಯ. ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ, ಕ್ಷಾಮದ ಪಕ್ಕದಲ್ಲಿರೋ ಕೈ ಕೊಟ್ಟರೆ ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ, ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ದೇವರ ವಾಕ್ಯ ಹೇಳ್ತದೆ, ಕರ್ತನಲ್ಲಿ ಅತ್ಯಾನಂದ ಪಡುವವನು ಅವನು ಎಷ್ಟೋ ಧನ್ಯನು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿರುತ್ತದೆ.
ಅವನ ತಲೆಮಾರುಗಳು, ಅವನ ಸಂತತಿ ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ. ಎಷ್ಟು ಜನ ಹೇಳ್ತೀರಾ, ನನ್ನ ತಲೆಮಾರು ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ. ಧನ ಐಶ್ವರ್ಯಗಳು ನನ್ನ ಮನೆಯಲ್ಲಿ ತುಂಬಿರುತ್ತೆ. ಆದರೆ ಒಳ್ಳೆ ನೆಲ ಆಗಿರ್ಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಒಳ್ಳೆ ನೆಲ ಆಗಿರಿ. ಒಳ್ಳೆ ನೆಲ. ನಾನು ಬಿತ್ತಿರೋದಿನ ಬೀಜ ಈಗ ಬಿತ್ತಿದ್ದೀನಿ. ನಾನು ಬೀಜ ಬಿತ್ತಿದ್ದೀನಿ. ಸರಿ, ಬಿತ್ತೇ ಬಿಡ್ತೀನಿ ಬಿಡ್ರಿ. ಹಾಂ ಆಯ್ತು, ಬಿತ್ತಿದ್ದೀನಿ. ನಾನು ಬೀಜ ಬಿತ್ತಿದ್ದೀನಿ. ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಬೀಳಕ್ಕೆ ಬಿಡಬೇಡ್ರಿ. ಬಂಡೆ ಮೇಲೆ ಬೀಳಕ್ಕೆ ಬಿಡಬೇಡ್ರಿ. ಹಲ್ಲೆಲೂಯ. ಒಳ್ಳೆ ನೆಲವಾಗಿ, ಒಳ್ಳೆ ನೆಲವಾಗಿ ಒಪ್ಪೋರು ಮಾತ್ರ. ನಾನು ಒಳ್ಳೆ ನೆಲವಾಗಿರ್ತೀನಿ, ನಾನು ಒಳ್ಳೆ ನೆಲವಾಗಿರ್ತೀನಿ ಅನ್ನೋರು ಶಬ್ದ ತೆಗೆದು ಹೇಳ್ರಿ, ಯೇಸುವಿನ ನಾಮದಲ್ಲಿ. ಕ್ಷಾಮ ಇನ್ನಿಲ್ಲ, ಬಡತನ ಇನ್ನ ಇಲ್ಲ, ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಸಮೃದ್ಧಿಯಾಗಿ ಸಮೃದ್ಧಿಯಾಗಿ. Come on, somebody declare it. ನಿನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಿ ತುಳುಕುತ್ತೆ. ನಿನ್ನ ತಲೆಮಾರು ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ. ಒಪ್ತೀರಾ? ಒಪ್ತೀರಾ? ನಿಮ್ಮ ದಿನಗಳು ಸುಖದಲ್ಲಿ, ನಿಮ್ಮ ವರ್ಷಗಳು ಸಮೃದ್ಧಿಯಲ್ಲೂ ಸಂತೋಷವಾಗಿಯೂ ಸುಖವಾಗಿಯೂ ನೀವು ಕಳೀತೀರಾ. ನೋ ಮೋರ್ ಸಾರೋ. ಇನ್ನು ದುಃಖ ಇಲ್ಲ. ಹೇಳ್ರಿ, ಯೇಸುವಿನ ನಾಮದಲ್ಲಿ. ಕರ್ತನ ಕೊಡುವ ಆಶೀರ್ವಾದವು ಅದು ಭಾಗ್ಯದಾಯಕ. ಅಲ್ಲಿ ವ್ಯಸನ ಸೇರೋದಿಲ್ಲ, ಅಲ್ಲಿ ದುಃಖ ಬರೋದಿಲ್ಲ. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ನನ್ನ ಮಕ್ಕಳು ಆಶೀರ್ವದಿಸಲ್ಪಟ್ಟಿದ್ದಾರೆ, ನನ್ನ ಸಭೆ ಆಶೀರ್ವದಿಸಲ್ಪಟ್ಟಿದೆ, ನನ್ನ ಪಟ್ಟಣ ಆಶೀರ್ವದಿಸಲ್ಪಟ್ಟಿದೆ, ನನ್ನ ಬಿಸ್ನೆಸ್ ಆಶೀರ್ವದಿಸಲ್ಪಟ್ಟಿದೆ. ನಾನೇ ಯೆಹೋವನಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೇನೆ.